Praise the Lord. Greetings to you all in the name of our Lord and Savior Jesus Christ. Today's Bible verse, Proverbs chapter 1, verses 2 and 3. Here are proverbs that will help you to recognize wisdom and good advice and understand sayings with deep meaning. They can teach you how to live intelligently and how to be honest, just and fair. ಜ್ಞಾನೋಕ್ತಿಗಳು ಮೊದಲನೇ ಅಧ್ಯಾಯ ವಚನಗಳು 2 ಮತ್ತು 3. ಇವುಗಳಿಂದ ಜನರು ಜ್ಞಾನವನ್ನು ಶಿಕ್ಷೆಯನ್ನು ಪಡೆದು ಬುದ್ಧಿವಾದಗಳನ್ನು ಗ್ರಹಿಸಿ ವಿವೇಕ ಮಾರ್ಗದಲ್ಲಿ ಅಂದರೆ ನೀತಿ ನ್ಯಾಯ ಧರ್ಮಗಳಲ್ಲಿ ಶಿಕ್ಷಿತರಾಗುವರು. ಈ ಜ್ಞಾನೋಕ್ತಿ ಪುಸ್ತಕವನ್ನು ಬರೆದಿರುವಂಥವರು ಅರಸನಾದ ಸೊಲೊಮೋನನು, ದಾವೀದನ ಮಗನಾಗಿರ್ತಕ್ಕಂಥ ಸೊಲೊಮೋನನು ಈ ಜ್ಞಾನೋಕ್ತಿಯನ್ನು ರಚಿಸಿದ್ದಾನೆ. ಹಾಗೆ ಪ್ರಸಂಗಿ ಮತ್ತು ಪರಮಗೀತ ಪುಸ್ತಕವನ್ನು ಕೂಡ ಈ ಸೊಲೊಮೋನನೇ ರಚಿಸಿದ್ದಾನೆ. ಪ್ರಪಂಚದಲ್ಲಿಯೇ ಇಂಥ ಜ್ಞಾನಿ ಬೇರೆ ಯಾರೂ ಇರಲಿಲ್ಲ. ಸೊಲೊಮೋನನು ಮಹಾಜ್ಞಾನಿ ಎಂದು ಕರೆಸಿಕೊಂಡಿದ್ದನು. ಇವನು ಯೆರೂಸಲೇಮಿನಲ್ಲಿ ಅರಸನಾಗಿದ್ದನು. ಈ ಒಂದು ದೊಡ್ಡ ದೇಶವನ್ನು ಆಳಲಿಕ್ಕೆ, ಈ ದೊಡ್ಡ ಪ್ರಜೆಯನ್ನು ಆಳಲಿಕ್ಕೆ, ಈ ರಾಜಭಾರವನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ನನಗೆ ಜ್ಞಾನವಿಲ್ಲವಲ್ಲ ಎಂಬುದಾಗಿ ಅವನು ಆಲೋಚಿಸುತ್ತಾ ಇದ್ದನು. ದೇವರು ಒಂದು ಸಾರಿ ಇವನಿಗೆ ದರ್ಶನವನ್ನು ಕೊಟ್ಟು ನಿನಗೆ ಏನು ಬೇಕು ಕೇಳಿಕೋ ಎಂಬುದಾಗಿ ಹೇಳ್ತಾರೆ. ಆ ಸಮಯದಲ್ಲಿ ಅವನು ದೇವರಿಗೆ ಏನನ್ನು ಕೇಳಿಕೊಂಡನು ಗೊತ್ತೇ? ಇದನ್ನು ನಾವು ಮೊದಲನೇ ಅರಸುಗಳು 3ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಕರ್ತನಿಗೆ ಅವನು ಈ ರೀತಿ ಮೊರೆ ಇಡ್ತಾ ಇದ್ದಾನೆ, ನಿನ್ನ ಸ್ವಕೀಯ ಪ್ರಜೆಯನ್ನು ಆಳುವುದಕ್ಕೆ ಮತ್ತು ನ್ಯಾಯಗಳನ್ನು ಕಂಡು ಹಿಡಿಲಿಕ್ಕೆ ನನಗೆ ವಿವೇಕವನ್ನು ದಯಪಾಲಿಸು ಎಂಬುದಾಗಿ ಬೇಡಿಕೊಳ್ಳುತ್ತಾನೆ. ಪ್ರಿಯರೇ, ಈ ಬೇಡಿಕೆ ಕರ್ತನಿಗೆ ಬಹಳ ಮೆಚ್ಚುಗೆ ಆಯಿತು. ದೇವರು ಅವನಿಗೆ ಈ ರೀತಿ ಹೇಳ್ತಾರೆ, ನೀನು ನಿನಗೋಸ್ಕರವಾಗಿ ದೀರ್ಘಾಯುಷ್ಯವನ್ನು ಕೇಳಲಿಲ್ಲ, ಅಥವಾ ಐಶ್ವರ್ಯವನ್ನು ಕೇಳಲಿಲ್ಲ, ಅಥವಾ ನಿನ್ನ ವೈರಿಗಳ ಪ್ರಾಣವನ್ನು ಕೇಳಲಿಲ್ಲ, ಬೇರೆ ರಾಜ್ಯಗಳನ್ನು ನಿನ್ನ ಅಧೀನಕ್ಕೆ ಕೇಳಲಿಲ್ಲ. ಆದರೆ ನನ್ನ ಪ್ರಜೆಯನ್ನು ಆಳುವುದಕ್ಕಾಗಿ ನೀನು ಜ್ಞಾನವನ್ನು ಕೇಳಿಕೊಂಡಿಯಲ್ಲ, ಆದುದರಿಂದ ಈ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ ಎಂಬುದಾಗಿ ಹೇಳ್ತಾರೆ. ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿ ಮುಂಚೆ ಯಾರೂ ಇರಲಿಲ್ಲ ಮತ್ತು ಮುಂದೆಯೂ ಕೂಡ ಯಾರೂ ಇರುವುದಿಲ್ಲ ಎಂಬುದಾಗಿ ಅಲ್ಲಿ ದೇವರು ಸೊಲೊಮೋನನಿಗೆ ಹೇಳುತ್ತಾರೆ. ಪ್ರಿಯರೇ, ಹೌದು, ಆದುದರಿಂದಲೇ ಈತನು ಜ್ಞಾನಿಯಾದನು, ಮಹಾಜ್ಞಾನಿ ಎನಿಸಿಕೊಂಡನು. ಇಡೀ ಪ್ರಪಂಚದಲ್ಲಿಯೇ ಇವನಂಥ ಜ್ಞಾನಿ ಹಿಂದೆಯೂ ಇರಲಿಲ್ಲ, ಮುಂದೆ ಕೂಡ ಯಾರೂ ಬರುವುದಿಲ್ಲ. ಇಂಥ ಜ್ಞಾನವುಳ್ಳಂಥ ಅರಸನು ಈ ಜ್ಞಾನೋಕ್ತಿ ಪುಸ್ತಕವನ್ನು ಬರೆದಿದ್ದಾನೆ. ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ಗಾದೆಗಳಿವೆ, ಸಾಮಗಳಿವೆ, ಜ್ಞಾನಿಗಳ ನುಡಿಗಳಿವೆ, ಒಗಟುಗಳಿವೆ. ಇವೆಲ್ಲವನ್ನು ತಿಳಿದುಕೊಳ್ಳಲಿಕ್ಕೆ ಈ ಜ್ಞಾನೋಕ್ತಿ ಪುಸ್ತಕ ಸಾಧನವಾಗಿದೆ. ಪ್ರಿಯರೇ, ಈ ಪುಸ್ತಕವನ್ನು ನೀವು ಪ್ರತಿನಿತ್ಯ ಓದುವಂಥವರಾಗಿರ್ರಿ. ಈ ಜ್ಞಾನೋಕ್ತಿ ಪುಸ್ತಕದಲ್ಲಿ ಒಟ್ಟು 31 ಅಧ್ಯಾಯಗಳಿವೆ. ಅಂದರೆ ಒಂದು ತಿಂಗಳಿಗೆ 30 ಅಥವಾ 31 ದಿವಸಗಳು. ದಿನಕ್ಕೆ 1 ಅಧ್ಯಾಯದಂತೆ ನೀನು ಇಂದಿನಿಂದಲೇ ಓದಲಿಕ್ಕೆ ಪ್ರಾರಂಭಿಸುವುದಾದರೆ 1 ತಿಂಗಳಲ್ಲಿ ಈ ಜ್ಞಾನೋಕ್ತಿ ಪುಸ್ತಕವನ್ನು ನೀನು ಓದಿ ಮುಗಿಸಬಹುದು. ಈ ಜ್ಞಾನೋಕ್ತಿ ಪುಸ್ತಕವನ್ನು ಓದುವಾಗ ನಿನಗೆ ಬುದ್ಧಿ ಬರುತ್ತದೆ, ಪಾಂಡಿತ್ಯ ಬರುತ್ತದೆ, ಜ್ಞಾನ ಬರುತ್ತದೆ, ತಿಳುವಳಿಕೆ ಬರುತ್ತದೆ. ಆ ಸೊಲೊಮೋನನು ಕರ್ತನಿಂದ ಜ್ಞಾನವನ್ನು ಪಡೆದುಕೊಂಡು 3000 ಜ್ಞಾನೋಕ್ತಿಗಳನ್ನು ಬರೆದಿದ್ದಾನೆ ಮತ್ತು 1005 ಗೀತೆಗಳನ್ನು ರಚಿಸಿದ್ದಾನೆ. ಇವನು ಬರೆದಿರ್ತಕ್ಕಂಥ 3 ಪುಸ್ತಕಗಳು ಸತ್ಯವೇದದಲ್ಲಿ ನಾವು ನೋಡುತ್ತೇವೆ: ಜ್ಞಾನೋಕ್ತಿ, ಪ್ರಸಂಗಿ ಮತ್ತು ಪರಮಗೀತ. ಈ ಎಲ್ಲವುಗಳು ಸೊಲೊಮೋನನು ಪರಿಶುದ್ಧಾತ್ಮನ ಪ್ರೇರಣೆಯಿಂದ ಬರೆದಿದ್ದಾನೆ. ಪ್ರಿಯರೇ, ನೀನು ಕೂಡ ಈ ವಾಕ್ಯವನ್ನು ಇಂದಿನಿಂದಲೇ ಓದಲಿಕ್ಕೆ ಪ್ರಾರಂಭಿಸು. ಇವು ನಿನಗೆ ಜ್ಞಾನವನ್ನು ಒದಗಿಸಿಕೊಡುತ್ತವೆ. ನೀತಿ ನ್ಯಾಯ ಧರ್ಮದಿಂದ ನೀನು ಶಿಕ್ಷಿತನಾಗಲಿಕ್ಕೆ ಸಹಾಯ ಮಾಡುತ್ತವೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಿಲೋಕಗಳ ಒಡೆಯನಾಗಿರುವಂತಹ ನಮ್ಮ ಪರಿಲೋಕದ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಕೋಟ್ಯಾನುಕೋಟಿ ಸ್ತೋತ್ರಗಳನ್ನು ಸಲ್ಲಿಸುತ್ತೇವೆ. ದೇವ, ನೀನು ಅರಸನಾದ ಸೊಲೊಮೋನನಿಗೆ ಜ್ಞಾನ ವಿವೇಕವನ್ನು ಅನುಗ್ರಹಿಸಿದ್ಯಪ್ಪ.
ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ. ಇಂದು ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ನಮ್ಮೆಲ್ಲರನ್ನು ಸಹ ಆಶೀರ್ವಾದ ಮಾಡು ಸ್ವಾಮಿ. ನಮ್ಮೆಲ್ಲರಿಗೂ ಜ್ಞಾನ, ವಿವೇಕ, ಬುದ್ಧಿ, ತಿಳುವಳಿಕೆಯನ್ನು ಅನುಗ್ರಹಿಸು ಸ್ವಾಮಿ. ಇವರಲ್ಲಿ ಅನೇಕರು ಇಂದು ನಿನ್ನ ಪಾದದಲ್ಲಿ ಬಂದು ಜ್ಞಾನವನ್ನು ಕೇಳ್ತಾ ಇದ್ದಾರೆ ಕರ್ತನೆ. ಅವರ ಉದ್ಯೋಗವನ್ನು ನಿರ್ವಹಿಸಲಿಕ್ಕೆ ಜ್ಞಾನ, ಅವರ ಕುಟುಂಬವನ್ನು ನಡೆಸಿಕೊಂಡು ಹೋಗಲಿಕ್ಕೆ ಜ್ಞಾನ ಕೇಳ್ತಾ ಇದ್ದಾರೆ ಕರ್ತನೆ. ಅವರಿಗೆ ಆಶೀರ್ವಾದ ಮಾಡು ಸ್ವಾಮಿ. ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದಾಗ ಅವನು ನನ್ನನ್ನು ಕೇಳಿಕೊಳ್ಳಲಿ, ನಾನು ಹಂಗಿಸದೆ ಉದಾರ ಮನಸ್ಸಿನಿಂದ ಕೊಡ್ತೇನೆ ಎಂಬುದಾಗಿ ವಾಗ್ದಾನವನ್ನು ಕೊಟ್ಟಿದ್ದೀರಲ್ಲ ಸ್ವಾಮಿ. ಅದಕ್ಕಾಗಿ ದೇವರೇ, ನಾವೆಲ್ಲರೂ ಇವತ್ತು ನಿನ್ನ ಪಾದದಲ್ಲಿ ಬಂದು ನಮಗೆ ಜ್ಞಾನವನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ ಕರ್ತನೆ. ಅಂದು ಸೊಲೊಮೋನನ ಮೊರೆಯನ್ನು ಕೇಳಿದ ಹಾಗೆ, ಅವನ ಮೊರೆಗೆ ಸದುತ್ತರವನ್ನು ದಯಪಾಲಿಸಿದ ಹಾಗೆ ದೇವರೇ, ಇಂದು ನಮ್ಮೆಲ್ಲರ ಮೊರೆಯನ್ನು ಕೂಡ ಕೇಳು, ನಮ್ಮ ಬಿನ್ನಹವನ್ನು ಲಾಲಿಸು, ನಮಗೆ ಸದುತ್ತರವನ್ನು ಕೊಟ್ಟು ಜ್ಞಾನ ವಿವೇಕದಿಂದ ನಮ್ಮೆಲ್ಲರನ್ನ ತುಂಬಿಸಿ ನಡೆಸು ಸ್ವಾಮಿ. ನಮ್ಮ ಕುಟುಂಬಗಳನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ, ನಮ್ಮ ಉದ್ಯೋಗವನ್ನು ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಸಹಾಯ ಮಾಡು. ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ನೀನು ಸಹಾಯ ಮಾಡು. ನಿನ್ನ ಜ್ಞಾನ, ನಿನ್ನ ವಿವೇಕದಿಂದ ಅವರೆಲ್ಲರನ್ನ ತುಂಬಿಸು. ಪರೀಕ್ಷೆಗಳಲ್ಲಿ ಉತ್ತಮವಾಗಿ ಬರೆಯಲಿಕ್ಕೆ ಕೃಪೆ ಮಾಡು ಕರ್ತನೆ. ಉತ್ತಮ ಅಂಕಗಳನ್ನು ಪಡೆದುಕೊಂಡು ಪಾಸಾಗಲಿಕ್ಕೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಎಲ್ಲ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಯೇಸುವಿನ ಮಧುರ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.